ಇನ್ನು ಇದ್ರ ಮೈಲೇಜ್ ಬಂದುಬಿಟ್ಟು ನಿಮಗೆ ಸಿಟಿಲೆಲ್ಲ 22, 21, 22 ಡಿಪೆಂಡ್ಸ್ ನೀವು ಯಾವ RPMಲ್ಲಿ ಗಾಡಿ ಓಡಿಸ್ತೀರಾ ಅನ್ನೋದು. ಆಮೇಲೆ ಹೈವೇ ಹತ್ತಿದ್ರೆ ಎಲ್ಲ ನಿಮಗೆ ಆರಾಮ್ಸೆ 28 to 30 ಕೊಡುತ್ತೆ. ಸಾಕು 400cc ಗಾಡಿಗೆ 28 to 30 ಕೊಟ್ಟರೆ ಬೇಕಾದಷ್ಟು ಆಯಿತು. ಆಮೇಲೆ ಇದ್ರ ಪ್ರಾಬ್ಲಮ್ಸು ನಾನು ಪ್ರಾಬ್ಲಮ್ಸ್ ಕಂಡಿರೋದು ಅಂದರೆ ಮಿಸ್ಸಿಂಗ್ ಥ್ರಾಟಲ್ ಒಂದೊಂದು ಸತಿ ಫೀಲ್ ಆಗುತ್ತೆ. ಅದಕ್ಕೆ ನೀವು ಸರ್ವಿಸ್ ಮಾಡಿಸಿದಾಗೆಲ್ಲ ಒಂದೊಂದು ಸತಿ ಥ್ರಾಟಲ್ ಕ್ಲೀನ್ ಮಾಡಿಸಿ. ಬಿಕಾಸ್ ಈಗ ಬರ್ತಿರೋ ಫ್ಯೂಯಲ್ ಕಂಡೀಷನಿಂದ ಆ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್ ಅಂದರೆ ಲೋ ಆ್ಯಂಡ್ ಟಾರ್ಕ್ ವೈಬ್ರೇಷನ್ಸು. ಸಿಟಿಲಿ ನಿಮಗೆ ವೈಬ್ರೇಷನ್ಸ್ ಕಾಣೋಕ್ಕೆ ಸಿಗುತ್ತೆ, ಬಟ್ ಹೈವೇ ಹತ್ತಿದ್ರೆ ನಿಮಗೆ ಒಂದಿಷ್ಟು ವೈಬ್ರೇಷನ್ಸೇ ಕಾಣಲ್ಲ. ಆರಾಮ್ಸೆ ಕ್ರೂಸ್ ಮಾಡ್ಬೋದು ಗಾಡಿನ.